ಮೋಜು ಮಸ್ತಿಗೋಸ್ಕರನ ಅಥವಾ ಗಾಂಜಾ ಅಫೀಮು ಮತ್ತಿನಲ್ಲೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಬೆಂಗಳೂರು ಹೊಸೂರು ಹೆದ್ದಾರಿಯಲ್ಲಿ ಈಗ ಡೆಡ್ಲಿ ರೋಡ್ ರೇಸ್ ನಡೆದಿದೆ. ದಿನ ಬೆಳಗಾದರೆ ಇಂಥದ್ದೊಂದು ಘಟನೆಗಳು ನಡೀತಾನೆ ಇರ್ತದೆ. ಡೆಡ್ಲಿ ರೋಡ್ ರೇಸ್ಗೆ ಈಗ ದಾರಿ ಹೋಕರಿಗೆ, ಬೇರೆ ಬೇರೆ ವಾಹನ ಸವಾರರಿಗೆ ಸಾಕಷ್ಟು ಒಂಥರ ಆತಂಕ. ಇದು ಪೊಲೀಸ್ನವ್ರ ಮೇಲೇ ಕಾರ್ ಹತ್ತಿಸ್ಲಿಕ್ಕೆ ಕಿರಾತಕ ಹೋಗಿದ್ದ ಹೆಡ್ ಕಾನ್ಸ್ಟೇಬಲ್ ಬಾನೆಟ್ ಮೇಲೆ ನೇತಾಡ್ತಾ ಇದ್ರು ಕೂಡ ಬಿಟ್ಟಿಲ್ಲ ಕಿರಾತಕ. ತಮಿಳುನಾಡು ಗಡಿ ಜೂಜುವಾಡಿ ಚೆಕ್ ಪೋಸ್ಟ್ ಬಳಿ ನಡೆದಿರುವಂತಹ ಘಟನೆ ಇದು. ಕಾರಲ್ಲಿ ಗುಟ್ಕಾ ಮದ್ಯ ಸಾಗಾಟ ಮಾಡ್ತಾ ಇದ್ದ ಆಸಾಮಿ, ಕರ್ನಾಟಕದಿಂದ ತಮಿಳುನಾಡಿಗೆ ಕಳ್ಳ ಸಾಗಾಟ ಮಾಡ್ತಾ ಇದ್ದ ಆಸಾಮಿ 34 ವರ್ಷದ ಯಾರಪ್ ಪಾಷಾ ಎಂಬಾತನಿಂದ ಕಳ್ಳ ಸಾಗಾಟ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅನುಮಾನದಿಂದ ಚೆಕ್ ಪೋಸ್ಟ್ ಬಳಿ ಪೊಲೀಸ್ನವರು ಕಾರನ್ನು ತಡೀತಾರೆ. ಆ ಸಂದರ್ಭದಲ್ಲಿ ಪೊಲೀಸ್ನವ್ರ ಮೇಲೇ ಕಾರ್ ಹತ್ತಿಸ್ಲಿಕ್ಕೆ ಆ ಕಿರಾತಕ ಹೋಗ್ತಾನೆ. ಅದೃಷ್ಟವಶಾತ್ ಈಗ ಪ್ರಾಣಾಪಾಯದಿಂದ ಹೆಡ್ ಕಾನ್ಸ್ಟೇಬಲ್ ಪಾರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತಮಿಳುನಾಡು ಗಡಿ ಇರುವಂಥದ್ದು ಏನಿದೆಯಲ್ಲ, ಜೂಜುವಾಡಿ ಚೆಕ್ ಪೋಸ್ಟು, ಅಲ್ಲಿ ನಡೆದಿರುವಂಥ ಘಟನೆ. ಕಾರಲ್ಲಿ ಗುಟ್ಕಾ ಮತ್ತು ಮದ್ಯ ಸಾಗಾಟವನ್ನು ಮಾಡ್ತಾ ಇದ್ರು ಆಸಾಮಿಗಳು. ಕರ್ನಾಟಕದಿಂದ ತಮಿಳುನಾಡಿಗೆ ಕಳ್ಳ ಸಾಗಾಟ ಮಾಡ್ತಾ ಇದ್ರು. ನೋಡಿ, ಅವರು ನ್ಯಾಯಯುತವಾಗಿ ಲೈಸೆನ್ಸ್ಡ್ ಮದ್ಯ ಸಾಗಾಟ ಮಾಡ್ತಾ ಇದ್ದಿದ್ರೆ ಅಥವಾ ಗುಟ್ಕಾ ಸಾಗಾಟ ಮಾಡ್ತಾ ಇದ್ದಿದ್ರೆ ಅವರು ಅಲ್ಲಿ ನಿಲ್ಲಿಸ್ತಾ ಇದ್ರು. ಅವ್ರು ನಿಲ್ಲಿಸಿಲ್ಲ ಅಂದರೆ ಅವರಲ್ಲಿ ಏನೋ ದೊಡ್ಡ ತಪ್ಪು ನಡೆದಿದೆ ಅಂತ ಅರ್ಥ. ನೋಡಿ, ಪೊಲೀಸ್ನವ್ರ ಮೇಲೇ ಇವರು ಕಾರ್ ಹತ್ತಿಸ್ಲಿಕ್ಕೆ ಮುಂದಾಗ್ತಾರೆ. ಆ ಬ್ಯಾನೆಟ್ ಮೇಲೆ ನೇತಾಡ್ತಾ ಇದ್ರು ಕೂಡ ಅವರು ಮುಂದಕ್ಕೆ ಕಾರನ್ನು ಚಲಾಯಿಸ್ಕೊಂಡು ಹೋಗ್ತಾರೆ ಅಂದರೆ ಎಂಥ ದೊಡ್ಡ ಕದೀಮ ಇರ್ಬೋದು ಇವರು, ಎಂಥ ದೊಡ್ಡ ಕಿರಾತಕ ಇರ್ಬೋದು ಇವರು. ಇವರಿಗೆ ಯಾವ್ಯಾವ ಸೆಕ್ಷನ್ ಇದೆ ಎಲ್ಲ ಸೆಕ್ಷನ್ ಅಡಿ ಇವ್ರನ್ನ ಕೇಸ್ ಹಾಕಿ ಒಳಗಡೆ ತಳ್ಳಬೇಕು. ಯಾಕಂದರೆ ಇಂಥವ್ರಿಂದನೇ ಸಮಾಜಕ್ಕೆ ಮಾರಕ ಆಗ್ತಾ ಇರೋವಂಥದ್ದು ಇವರೆಲ್ಲ. ಯಾಕಂದರೆ ನೋಡಿ, ಸುಮ್ಮನೆ ಆ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೊಟ್ಟೆ ಒಳಗಡೆ ಪರಮಾತ್ಮ ಇರ್ತಾನೆ ಇವರಿಗೆ. ಗಾಂಜಾ, ಅಫೀಮು, ಈ ಮತ್ತಲ್ಲಿ ಈ ರೀತಿಯಾದಂತಹ ರೋಡ್ ರೇಸ್ ಕೇಸ್ಗಳು ಪತ್ತೆ ಆಗ್ತಾ ಇದ್ದಾವೆ ದಿನಂಪ್ರತಿ. ಹಾಗಾಗಿ ಇಂಥವರಿಗೆ ಸರಿಯಾದಂಥ ಬುದ್ಧಿಯನ್ನು ಕಲಿಸಿದರೆ ಒಂದಿಷ್ಟು ಪ್ರಮಾಣದಲ್ಲಿ ಇಂತಹ ರೋಡ್ ರೇಸ್ ಕೇಸ್ಗಳು ಕಡಿಮೆ ಆಗುವಂಥ ಸಾಧ್ಯತೆ ಇರ್ತದೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಪೊಲೀಸ್ನವರು ಕರ್ಕೊಂಡು ಬರ್ತಾ ಇದ್ದಾರೆ ಈ ಆಸಾಮಿನ ಕಿರಾತಕ. ಪೊಲೀಸ್ನವ್ರ ಮೇಲೆ ಕಾರ್ ಹತ್ತಿಸ್ಲಿಕ್ಕೆ ಹೋದಂತಹ ಕದೀಮ ಇವನು. ತಮಿಳುನಾಡಿನಿಂದ ಬಂದು ಇಲ್ಲಿಂದ ಮದ್ಯ ಮತ್ತು ಗುಟ್ಕಾ ಸಾಗಾಟ ಮಾಡ್ತಾ ಇದೆ. ಇದು ಅಕ್ರಮ ಅನ್ನೋಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾರಿನ ಬ್ಯಾನೆಟ್ ಮೇಲೆ ಪೊಲೀಸ್ನವ್ರು ನೇತಾಡ್ತಾ ಇದ್ರು ಕೂಡ ಆತ ಬಿಟ್ಟಿಲ್ಲ ಅಂದರೆ ನೋಡಿ, ಅದನ್ನೆಲ್ಲ ಇಳಿಸ್ತಾ ಇದ್ದಾರೆ, ಗಮನಿಸ್ತಾ ಇದ್ದೀರಾ. ಕಾರಲ್ಲಿ ಕರ್ನಾಟಕದಿಂದ ತಮಿಳುನಾಡಿಗೆ ಈ ಗುಟ್ಕಾ ಮತ್ತು ಮದ್ಯ ಸಾಗಾಟ ಮಾಡ್ತಾ ಇದ್ರಲ್ಲ, ಅದನ್ನು ಅಲ್ಲಿ ಪೊಲೀಸ್ನವ್ರು ಹಿಡಿದಿದ್ದಾರೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಈ ಆರೋಪಿಯ ಬಂಧನ ಕೂಡ ಆಗಿದೆ. 390 kg ಗುಟ್ಕವ ಜೊತೆಗೆ ಮದ್ಯ ಈಗ ಪೊಲೀಸ್ನವರು ವಶಪಡಿಸ್ಕೊಂಡಿದ್ದಾರೆ. ತಮಿಳುನಾಡಿನ ಯಾವ ಪ್ರದೇಶಕ್ಕೂ ಹೋಗ್ತಾ ಇದ್ದ, ಈತನ ಹಿಂದೆ ಯಾರ ಕೈವಾಡ ಇದೆ, ಇದು ಯಾರಿಗೆ ತಾನೋಗಿ ತಲುಪಿಸ್ಬೇಕಾಗಿತ್ತು ಈತ, ಇವೆಲ್ಲವೂ ಕೂಡ ಸಾಕಷ್ಟು ಪೊಲೀಸ್ ತನಿಖೆಯಿಂದ ಗೊತ್ತಾಗ್ತಾ ಹೋಗ್ತದೆ. 34 ವರ್ಷದ ಯಾರಪ್ ಪಾಷಾ ಆತನ ಹೆಸರು. ಕಳ್ಳ ಸಾಗಾಟ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲೇ ಪೊಲೀಸ್ನವ್ರ ಮೇಲೇ ಕಾರು ಹತ್ತಿಸ್ಲಿಕ್ಕೆ ಹೋಗ್ತಾನೆ. ಆದರೆ ಕಿರಾತಕ ಈಗ ಪೊಲೀಸ್ನವರಿಗೆ ಲಾಕ್ ಆಗಿದ್ದಾನೆ. 2,20,000 ಮೌಲ್ಯದ 390 kg ಗುಟ್ಕಾ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಆನೇಕಲ್ ರಿಪೋರ್ಟರ್ ರಾಮಾಂಜಿ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ರಾಮಾಂಜಿ, ಭಾಳ ಮುಖ್ಯವಾಗಿ ಪೊಲೀಸ್ನವ್ರ ಮೇಲೇ ಒಬ್ಬ ಕಿರಾತಕ ಕಾರನ್ನು ಹತ್ತಿಸ್ಲಿಕ್ಕೆ ಹೋಗ್ತಾನೆ, ಅದರಲ್ಲಿ ಮದ್ಯ ಇತ್ತು, ಗುಟ್ಕಾ ಇತ್ತು ಅಂದರೆ ಏನಿದು ಕತೆ? ಇದು ಪೊಲೀಸ್ನವ್ರಿಗೆ ಈಗ ರಕ್ಷಣೆ ಇಲ್ಲ ಅಂದರೆ ಜನಸಾಮಾನ್ಯರ ಗತಿ ಏನು ಅಂತ ರಾಮಾಂಜಿ? ಎಸ್ ಸಚಿನ್, ಈ ಒಂದು ಘಟನೆ ಆಗಿರುವಂತದ್ದು ಹೊಸೂರು ರಸ್ತೆಯ ಸಿಪ್ಕಾಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜೂಜುವಾಡಿ ಬಳಿ ಪ್ರತಿನಿತ್ಯ ಬೆಂಗಳೂರಿನಿಂದ ತಮಿಳುನಾಡು ಕಡೆಗೆ ಸಾಕಷ್ಟು ವಾಹನಗಳು ಹೋಗ್ತಿರ್ತವೆ. ಪ್ರಮುಖವಾಗಿ ತಮಿಳುನಾಡಿನಲ್ಲಿ ಗುಟ್ಕಾವನ್ನ ಈಗಾಗಲೇ ಬ್ಯಾನ್ ಮಾಡಲಾಗಿದೆ. ಹಾಗಾಗಿ ತಮಿಳುನಾಡಿಗೆ ಯಾವುದೇ ಗುಟ್ಕಾ ವಾಹನಗಳಾಗಿರ್ಬೋದು, ಗುಟ್ಕಾ ಪ್ರಾಡಕ್ಟ್ಸ್ ತೆಗೆದುಕೊಂಡು ಹೋಗುವುದನ್ನು ನಿಷೇಧ ಮಾಡಲಾಗಿದೆ. ಇದರಿಂದ ಪೊಲೀಸರು, ಹೆಚ್ಚುವರಿ ಪೊಲೀಸರು ನಿಗಾವನ್ನ ಇಟ್ಟಿರ್ತಾರೆ ವೆಹಿಕಲ್ ಬರುವಂತ ಒಂದು ವಾಹನಗಳ ಮೇಲೆ. ಎಲ್ಲಿಯೂ ಕೂಡ ಇದೇ ರೀತಿ ಆ ವಾಹನಗಳ ಮೇಲೆ ನಿಗಾ ಇಟ್ಟ ಸಂದರ್ಭದಲ್ಲಿ ಕಾರ್ ಒಂದು ಅನುಮಾನಾಸ್ಪದವಾಗಿ ಕಂಡು ಬರುತ್ತೆ. ಆ ಸಂದರ್ಭದಲ್ಲಿ ಅವರು ಕಾರನ್ನು ಅಡ್ಡ ಹಾಕ್ತಾರೆ ಪೊಲೀಸರು. ಆ ಸಂದರ್ಭದಲ್ಲಿ ಅವರು ಕಾರನ್ನು ನಿಲ್ಲಿಸದೆ ಅಲ್ಲಿಂದ ಮುಂದಕ್ಕೆ ಪಾಸ್ ಆಗ್ತಾನೆ. ಕೂಡಲೇ ಮುಂದೆ ನಿಂತ್ಕೊಂಡಿದ್ದಂತ ಹೆಡ್ ಕಾನ್ಸ್ಟೇಬಲ್ ಬಂದು ಕಾರನ್ನ ಅಡ್ಡ ಹಾಕಿ ಪ್ರಯತ್ನ ಪಡ್ತಾರೆ. ಆದ್ರೂ ಕೂಡ ಅವರು ನಿಲ್ಲೋದಿಲ್ಲ. ಆ ಟೈಮಲ್ಲಿ ಆ ಕಾರಿನ ಬಾನೆಟ್ ಮೇಲೆ ಹೆಡ್ ಕಾನ್ಸ್ಟೇಬಲ್ ಕುಳಿತುಕೊಂಡ್ಬಿಡ್ತಾರೆ. ಅಲ್ಲೇ ಒಂದು ಸ್ಟಕ್ ಆಗ್ತಾರೆ ಅವರು. ಆದ್ರೂ ಕೂಡ ಅವನು ಕಾರನ್ನ ನಿಲ್ಲಿಸದೆ ಡೆಡ್ಲಿ ಆಗಿ ಹೊಸೂರು ರಸ್ತೆಯಲ್ಲಿ ಅವನು ಕಾರನ್ನು ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ. ಅದಾದ ನಂತರ ಸಿಪ್ಕಾಟ್ ಪೊಲೀಸರು ಅವನನ್ನ ಸಿನಿಯ ರೀತಿಯಲ್ಲಿ ಚೇಸ್ ಅನ್ನ ಮಾಡಿ ಹಿಡಿದಾಗ ಒಂದು ಘಟನೆ ಹೊರಗಡೆ ಬರುತ್ತೆ.
ಏನಂದ್ರೆ ಇವು ಕಾರಿನಲ್ಲಿ ನಿಷೇಧಿತ ವಸ್ತುಗಳಾದ ಗುಟ್ಕಾ ಜೊತೆಗೆ ಮದ್ಯವನ್ನ ಸುಮಾರು 390 ಕೆಜಿ ಗುಟ್ಕಾವನ್ನ ಒಂದು ಕಾರಿನಲ್ಲಿ ಸಾಗಿಸ್ತಾ ಇದ್ದ. ಹಾಗಾಗಿ ಅವನನ್ನ ಕೂಡಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡು ಅದಾದ ನಂತರ ಇದೀಗ ಅವನನ್ನ ಜೈಲಿಗೆ ಹಾಕಿರುವಂತಹ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಸಚಿನ್. ಧನ್ಯವಾದ ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ ಆರೋಪಿ ಈಗ ಏನು ಬಂಧನ ಆಗಿದ್ದಾನಲ್ಲ ಈತನೇ ತಮಿಳುನಾಡಿಗೆ ಗುಟ್ಕಾ ಮತ್ತೆ ಮದ್ಯವನ್ನ ಸಾಗಾಟ ಮಾಡ್ತಾ ಇದ್ದ. ನೋಡಿ, ಆ ಕಾರನ್ನು ಕೂಡ ಗಮನಿಸ್ತಾ ಇದ್ದೀರಾ, ಕಾರು ಸಮೇತ ಮಾಲನ್ನು ಈಗ ವಶಪಡಿಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಆ ಆರೋಪಿ